ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಲೀನಿಯರ್ ಕಾಂಬಿನೇಷನ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ವೆಕ್ಟರ್ಸ್ ಅಲ್ಲಿ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ 1, -2, k is a linear combination of vector 3, 0, -2 and 2, -1, -5. ಸೊ ಪ್ರೀವಿಯಸ್ ಪ್ರಾಬ್ಲಮ್ ತರನೇ ಇದರಲ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ಫಸ್ಟ್ ಈ ವೆಕ್ಟರ್ ಅನ್ನ ನಾನು v ಅಂತ ತಗೊಂತೀನಿ. ಲೆಟ್ v will be equal to 1, -2, k is a linear combination of the vectors. So ಇದನ್ನ x1 ಅಂತ ತಗೊಂತೀನಿ. x1 will be equal to 3, 0, -2. next x2 will be equal to 2, -1, -5. ಸರಿನಾ? ಸೊ ಈಗ c1 into x1 plus c2 into x2 will be equal to v. c1 ವ್ಯಾಲ್ಯೂ ಗೊತ್ತಿಲ್ಲ, c2 ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ವಿ ನೋ ದ ವ್ಯಾಲ್ಯೂ ಆಫ್ x1, x2 and v. ಸೊ ರಿಪ್ಲೇಸ್ ಮಾಡಿ. c1 ಹಂಗೆ ಉಳ್ಕೊಳ್ಳುತ್ತೆ, x1 ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಸೊ 3, 0, -2 ಪ್ಲಸ್ c2 ವ್ಯಾಲ್ಯೂ ಗೊತ್ತಿಲ್ಲ, x2 ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಸೊ 2, -1, -5 ವಿಚ್ ವಿಲ್ ಬಿ ಈಕ್ವಲ್ ಟು v ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಸೊ ಏನು 1, -2, k. ಸರಿನಾ? ಈಗ ಈ c1 ಅನ್ನ ನಾನು ಏನ್ ಮಾಡ್ತೀನಿ, ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. c2 ಕೂಡ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. c1 into 3 ಏನಾಗುತ್ತೆ? 3c1, c1 into 0 ಏನಾಗುತ್ತೆ? 0. 0 into anything will be equal to 0 ಅಲ್ವಾ? ಸೊ 0. ನೆಕ್ಸ್ಟ್ c1 into -2 ಏನಾಗುತ್ತೆ? -2c1. ನೆಕ್ಸ್ಟ್ c1 into -2 ಏನಾಗುತ್ತೆ? -2c1 ಪ್ಲಸ್ c2 into 2 ಏನಾಗುತ್ತೆ? 2c2, -1 into c2 ಏನಾಗುತ್ತೆ? -c2, -5 into c2 ಏನಾಗುತ್ತೆ? -5c2 will be equal to 1, -2, k. ಸರಿನಾ? ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಮೊದಲನೇ ಪೊಸಿಷನ್ ಪ್ಲಸ್ ಮೊದಲನೇ ಪೊಸಿಷನ್, ಎರಡನೇ ಪೊಸಿಷನ್ ಪ್ಲಸ್ ಎರಡನೇ ಪೊಸಿಷನ್, ಮೂರನೇ ಪೊಸಿಷನ್ ಪ್ಲಸ್ ಮೂರನೇ ಪೊಸಿಷನ್. ಯಾಕೆ? ಮಧ್ಯದಲ್ಲಿ ಪ್ಲಸ್ ಇದೆ, ಅದಕ್ಕೋಸ್ಕರ. ಸೊ ಮೊದಲನೇ ಪೊಸಿಷನ್ ಪ್ಲಸ್ ಮೊದಲನೇ ಪೊಸಿಷನ್ 3c1 ಪ್ಲಸ್ 2c2, ನೆಕ್ಸ್ಟ್ ಎರಡನೇ ಪೊಸಿಷನ್ ಪ್ಲಸ್ ಎರಡನೇ ಪೊಸಿಷನ್ 0 ಪ್ಲಸ್ -c2 ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -c2, 0 - c2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು? -c2. ಸಾಕು, ನೆಕ್ಸ್ಟ್ ಮೂರನೇದು -2c1, ಇಲ್ಲೇನಿದೆ? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -5c2 will be equal to 1, -2, k. ಸರಿನಾ? ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅನ್ನ ಮಾಡ್ತಾ ಹೋಗ್ತೀನಿ. ಮೊದಲನೇ ಪೊಸಿಷನ್ ಇಸ್ ಈಕ್ವಲ್ ಟು ಮೊದಲನೇ ಪೊಸಿಷನ್, ಆ ರೀತಿ ಬರೀಬೇಕು. 3c1 ಪ್ಲಸ್ 2c2 ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ಎರಡನೇ ಪೊಸಿಷನ್ ಅಲ್ಲಿ ಏನಿದೆ? -c2 ಅಷ್ಟೇ ಉಳ್ಕೊಂಡಿರೋದು, ವಿಚ್ ವಿಲ್ ಬಿ ಈಕ್ವಲ್ ಟು ಎರಡನೇ ಪೊಸಿಷನ್ ಅಲ್ಲಿ -2 ಇದೆ, ನೆಕ್ಸ್ಟ್ ಮೂರನೇ ಪೊಸಿಷನ್ ಅಲ್ಲಿ ಏನಿದ್ದು? -2c1 -5c2 ವಿಲ್ ಬಿ ಈಕ್ವಲ್ ಟು ಮೂರನೇ ಪೊಸಿಷನ್ ಅಲ್ಲಿ ಏನಿರೋದು? k. ಈಗ ನೋಡಿದ್ರೆ ಮೂರು ಈಕ್ವೇಶನ್ ಅನ್ನು ಕೂಡ, ಸೊ ಇದು ಈಕ್ವೇಶನ್ 1 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 2 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 3 ಅಂತ ತಗೊಂತೀನಿ. ಈಗ ಮೂರು ಈಕ್ವೇಶನ್ ಅನ್ನು ನೋಡಿದ್ರೆ ನನಗೆ ಈಕ್ವೇಶನ್ 2 ಅಲ್ಲಿ ಈಸಿಯಾಗಿ c2 ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ನಾನೇನ್ ಮಾಡ್ತೀನಿ, ಫ್ರಮ್ ಈಕ್ವೇಶನ್ ನಂಬರ್ 2 -c2 ಈಸ್ ಈಕ್ವಲ್ ಟು -2, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ c2 ವ್ಯಾಲ್ಯೂ ಈಸ್ ಈಕ್ವಲ್ ಟು 2. ಸೊ ನನಗೆ c2 ವ್ಯಾಲ್ಯೂ ಗೊತ್ತಾಯ್ತು. ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಗೊತ್ತಾಗಿರುವಂತ c2 ವ್ಯಾಲ್ಯೂನ ಮೊದಲನೇ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಫ್ರಮ್ ಈಕ್ವೇಶನ್ ನಂಬರ್ 1, ಸೊ ಈಕ್ವೇಶನ್ ನಂಬರ್ 1 ಏನ್ ಹೇಳ್ತಾ ಇದೆ? 3c1 ಪ್ಲಸ್ 2c2 ವಿಲ್ ಬಿ ಈಕ್ವಲ್ ಟು 1. c2 ವ್ಯಾಲ್ಯೂ ಗೊತ್ತಿದೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 3c1 ಪ್ಲಸ್ 2 ಇಂಟು c2 ವ್ಯಾಲ್ಯೂ ಇಸ್ 2 ವಿಚ್ ವಿಲ್ ಬಿ ಈಕ್ವಲ್ ಟು 1. 2 2s are 4 ಆಗುತ್ತೆ. ಸೊ ಪ್ಲಸ್ 4 ಆ ಕಡೆ ಹೋದ್ರೆ -4. ಸೊ 3c1 will be equal to 1 - 4. ಸೊ 1 - 4 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? -3. ಸೊ 3 1s are 3 1s are. ಸೊ c1 will be equal to -1. ಸೊ ಈಗ ನನಗೆ c1 ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಇಸ್ -1, c2 ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಇಸ್ 2. ಸೊ ಈಗ ನಾನು ಮೂರನೇ ಈಕ್ವೇಶನ್ ಗೆ c1 ಮತ್ತೆ c2 ವ್ಯಾಲ್ಯೂ ಹಾಕಿದ್ರೆ k ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಲಾಸ್ಟ್ ಇಲ್ಲಿ ಬರೀತೀನಿ, ಫ್ರಮ್ ಈಕ್ವೇಶನ್ ನಂಬರ್ 3 -2c1 -5c2 will be equal to k. c1 ವ್ಯಾಲ್ಯೂ ಏನು ಬಂದಿರೋದು? -1. ಸೊ -2 into -1 -5 into c2 ವ್ಯಾಲ್ಯೂ ಏನು ಬಂದಿರೋದು? 2, which will be equal to k.
ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್. ಸೊ 2 1s are 2 minus 5 2s are 10 which will be equal to k. 2 minus 10 ಏನಾಗುತ್ತೆ minus 8 which will be equal to k. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಕೆ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಬರೋದು. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತವೆ. ಇದೇ ಒಂದು ಟಾಪಿಕ್ ಕಂಡರು. ಸೊ ಅವು ಎಲ್ಲವನ್ನೂ ಕೂಡ ನಾನು ಪ್ಲೇ ಲಿಸ್ಟ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ವಿಡಿಯೋಗಳನ್ನ ನೀವು ನೋಡ್ಬೋದು. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.